ಏನಕ್ಕೆ ಅಫರ್ಮ್ ಮಾಡ್ತಾ ಇರ್ತೀವಿ? ಆಲ್ರೆಡಿ ನಮ್ಮ ಡಿಸೈರ್ಸ್ ನಮ್ಮ ಹತ್ರ ಇದೆ, ನಾನು ಜಸ್ಟ್ ರಿಮೈಂಡ್ ಮಾಡ್ತಿದ್ದೀನಿ ಅಂತ ಅಫರ್ಮ್ ಮಾಡ್ತಾ ಇರ್ತೀರೋ, ಅಥವಾ ಆ ಡಿಸೈರ್ಸ್ ನನ್ನ ಹತ್ರ ಇಲ್ಲ, ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೋಸ್ಕರ ನಾನು ಅಫರ್ಮ್ ಮಾಡ್ತಿದ್ದೀನಿ ಅಂತ ಅಫರ್ಮ್ ಮಾಡ್ತೀವೋ? ಈ ಡೌಟ್ಸ್ ಪ್ರಾಬಬಲಿ ಇರುತ್ತೆ ತುಂಬ ಜನಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಮೇ ಬಿ ಇದ್ದರೆ ನಿಮಗೆ ಈ ವಿಡಿಯೋ ಕ್ಲಾರಿಟಿ ಕೊಡುತ್ತೆ. ಸೊ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ಇಲ್ಲ ಅಂತ ಅಂದರೆ ಜಸ್ಟ್ ನೋ ಇಟ್ ಅಷ್ಟೇ, ಗೊತ್ತಿರಲಿ ನೀವು ಏನಕ್ಕೆ ಅಫರ್ಮ್ ಮಾಡ್ತಾ ಇದ್ದೀರಾ ಅಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನೀವೇನಾದರೂ ಹೊಸಬರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ತುಂಬ ಸುಲಭವಾಗಿ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಏನಕ್ಕೆ ಅಫರ್ಮ್ ಮಾಡ್ತಾ ಇರ್ತೀವಿ ನಾವು? ಎಲ್ರಿಗೂ ಈ ಡೌಟ್ ಮೇ ಬಿ ಬಂದಿರುತ್ತೆ ಅಥವಾ ಮೇ ಬಿ ಮುಂದಕ್ಕೆ ಬರ್ಬೋದು. ಆ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಇನ್ಫಿನಿಟ್ ರಿಯಾಲಿಟೀಸ್ ಥಿಯರಿ ಪ್ರಕಾರ ತುಂಬ ರಿಯಾಲಿಟೀಸ್ ಎಕ್ಸಿಸ್ಟ್ ಇದೆ. ಐ ಮೀನ್, ಈಗ ಫಾರ್ ಎಕ್ಸಾಂಪಲ್, ನಾನು ರಿಚ್ ಅನ್ನೋದು ಒಂದು ರಿಯಾಲಿಟಿ, ನಾನು ಪೂರ್ ಅನ್ನೋದು ಒಂದು ರಿಯಾಲಿಟಿ, ನಾನು ಮಿಡಲ್ ಕ್ಲಾಸಲ್ಲಿದ್ದೀನಿ ಅನ್ನೋದು, ಅಂದರೆ ನಾನು ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದೀನಿ ಅನ್ನೋದು ಮತ್ತೊಂದು ರಿಯಾಲಿಟಿ. ಈ ಥರ ಇನ್ಫಿನಿಟ್ ರಿಯಾಲಿಟೀಸ್ ಇರುತ್ತೆ 4Dಯಲ್ಲಿ, ಅರ್ಥ ಆಯ್ತಾ? ಅದರಲ್ಲಿ ನೀವು ಯಾವ ಒಂದು ರಿಯಾಲಿಟಿ ನನಗೆ ಟ್ರೂ ಅಂದರೆ, ಈ ರಿಯಾಲಿಟಿ ನಂದು, ಇದು ನನ್ನ ರಿಯಾಲಿಟಿ ಅಂತ ನೀವು ಯಾವಾಗಲೂ ಪದೇ ಪದೇ ಹೇಳೋದನ್ನ ನೀವು ನಿಮ್ಮ 3Dಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ. ನೋಡಿ, 4Dಯಲ್ಲಿ ನಿಮ್ಗೇನು ಬೇಕೋ ಆ ಎಲ್ಲ ಡಿಸೈರ್ಸ್ ಆಲ್ರೆಡಿ ಎಕ್ಸಿಸ್ಟ್ ಇದೆ. ನಿಮಗೆ ದುಡ್ಡು ಬೇಕಂದರೆ ಆಲ್ರೆಡಿ ದುಡ್ಡು ನಿಮ್ಮ ಹತ್ರ ಇದೆ 4Dಯಲ್ಲಿ. ನಿಮಗೆ ಒಂದು ಮನೆ ಬೇಕಂದರೆ ಆಲ್ರೆಡಿ ನಿಮ್ಮ ಹತ್ರ ಮನೆ ಇದೆ 4Dಯಲ್ಲಿ. ಆ್ಯಂಡ್ ನಿಮಗೆ SP ಜೊತೆ ಕಮಿಟೆಡ್ ಹ್ಯಾಪಿ ರಿಲೇಷನ್ಶಿಪ್ಪಲ್ಲಿ ಇರಬೇಕಂದ್ರೆ ಆ ರಿಯಾಲಿಟಿನೂ ಎಕ್ಸಿಸ್ಟ್ ಇದೆ 4Dಯಲ್ಲಿ. ಆ್ಯಂಡ್ ಈವನ್ ನಿಮ್ಗೆ ಯಾವುದು ಬೇಡ ಆಗಬಾರ್ದು ಅಂತಿದೆ ಆ ರಿಯಾಲಿಟಿನೂ ಕೂಡ ನಿಮ್ಮ 4Dಯಲ್ಲಿ ಎಕ್ಸಿಸ್ಟ್ ಇದೆ. ಓಕೆನಾ? ಆದರೆ ನಾವಿಲ್ಲಿ ಯಾಕೆ ಅಫರ್ಮ್ ಮಾಡ್ತಿದ್ದೀವಿ? ರಿಮೈಂಡ್ ಮಾಡೋದಕ್ಕೆ, ಅಥವಾ ಅದು ಇಲ್ಲ ನಮ್ಮ ಹತ್ರ ಅಂತ? ಆಬ್ವಿಯಸ್ಲಿ ನಿಮ್ಮ 3Dಯಲ್ಲಿ ಅದು ಇಲ್ಲ, ಹೌದು ತಾನೆ? ಈಗ ನೀವೇನೋ ಒಂದು ಅಫರ್ಮ್ ಮಾಡ್ತಿದ್ದೀರಾ, ಯಾಕೆ ಅಫರ್ಮ್ ಮಾಡ್ತಿದ್ದೀರಾ? ಅದು ನಿಮ್ಮ ಹತ್ರ ಇಲ್ಲ ಅಂತ ತಾನೇ ಅಫರ್ಮ್ ಮಾಡ್ತಿದ್ದೀರಾ. ಅಫ್ಕೋರ್ಸ್ ಆ ಒಂದು ರಿಯಾಲಿಟಿ ನಮ್ಮ 3Dಯಲ್ಲಿ ಇಲ್ಲ. ಸೊ ಅದು 4Dಯಲ್ಲಿದೆ. ಆ 4Dಯಿಂದ 3D ರಿಯಾಲಿಟಿಗೆ ಅದು ಶಿಫ್ಟ್ ಆಗಲಿ ಅನ್ನೋ ಒಂದು ರೀಸನಿಗೆ ನಾವು ಅಫರ್ಮ್ ಮಾಡ್ತಿದ್ದೀವಿ, ರಿಮೈಂಡ್ ಮಾಡೋಕ್ಕೆ ಅಲ್ಲ. ಓಕೆನಾ? ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಮೇ ಬಿ ನಾನು ಕೂಡ ಹಳೆ ವಿಡಿಯೋದಲ್ಲಿ ಎಲ್ಲೋ ಹೇಳಿದ್ದೀನಿ ಅನ್ಸುತ್ತೆ, ನನಗೆ ನೆನಪಿಲ್ಲ, ಮೇ ಬಿ ಯೂಸ್ ಮಾಡಿರ್ಬೋದು. ನೀವು ರಿಮೈಂಡ್ ಮಾಡೋಕ್ಕೆ ಅಫರ್ಮ್ ಮಾಡ್ತಿದ್ದೀರಾ ಅಂತ. ನೋ. ಓಕೆ, ಸೊ ಸಾರಿ, ಸಮ್ಟೈಮ್ಸ್ ಕ್ಲಾರಿಟಿ ಇರಲ್ಲ ಅಲ್ಲ. ಸೊ ಅಂದರೆ ಆ ಟೈಮಲ್ಲಿ ಆ ಪರ್ಸ್ಪೆಕ್ಟಿವ್ ನಿಜ ಅಂತ ಅನಿಸಿತ್ತು, ಅದಕ್ಕೆ ಹೇಳಿದೆ. ಬಟ್ ಈಗ ಮೋಸ್ಟ್ ಆಫ್ ದ ಟೈಮ್ ಏನಕ್ಕೆ ನಾವು ಅಫರ್ಮ್ ಮಾಡ್ತಿರ್ತೀವಿ ಅಂತಂದರೆ, ಅದು ನಮ್ಮ ಹತ್ರ ಇಲ್ಲ, ಅದು ನಮ್ಮ ಹತ್ರ ಬರಬೇಕು, ನಮಗೆ ಅಟ್ರ್ಯಾಕ್ಟ್ ಆಗಬೇಕು, ಆ ರಿಯಾಲಿಟಿನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಫರ್ಮ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ. ಏನಕ್ಕೆ ಅಫರ್ಮ್ ಮಾಡ್ತೀವಿ ಅಂದರೆ, ಅದು ಇಲ್ಲಿಲ್ಲ, ಅದನ್ನು ನಿಜ ಮಾಡ್ಕೊಬೇಕು ನಾನು ಅಂತ ಅಫರ್ಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ನಾನು ಆ ಥರ ಅಂದ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅದು ಉಲ್ಟಾ ಹೊಡೆಯುತ್ತೆ. ಅಥವಾ ತುಂಬ ಜನ ಹೇಳಿರ್ತಾರೆ ಏನಂತ ಅಂದರೆ, ನೀವು ಆಲ್ರೆಡಿ ಅದು ಆಗಿದೆ ಅಂತಲೇ ಥಿಂಕ್ ಮಾಡಿ, ಆಗಿಲ್ಲ ಅಂತ ಥಿಂಕ್ ಮಾಡಿದರೆ ಇಲ್ಲ ಆಗುತ್ತೆ, ಆ ಥರ ಥಿಂಕ್ ಮಾಡಿದರೆ ಅದು ನಿಮ್ಮ ರಿಯಾಲಿಟಿಯಲ್ಲಿ ಟ್ರೂ ಆಗಲ್ಲ ಅಂತ ಹೇಳಿರ್ತಾರೆ. ಬಟ್ ಲೆಟ್ ಮೀ ಕ್ಲಿಯರ್ ಯು ಒನ್ ಥಿಂಗ್, ಹಿಂದೆ ಪಾಸ್ಟಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಐಡಿಯಾನೇ ಇರಲ್ಲ. ಓಕೆ, ಬಟ್ ಅಂದರೂ ಕೂಡ ನೀವು ಹುಡ್ದಾಗಿಂದನೂ ಮಾಸ್ಟರ್ ಮ್ಯಾನಿಫೆಸ್ಟರ್ಸ್. ಯಾಕೆ ಅಂತ ರೀಸನ್ ಕೊಡ್ತೀನಿ. ಬಿಕಾಸ್ ನೀವು ಯಾವಾಗಲೂ ಕಂಟಿನ್ಯೂಸ್ ನಾನ್ ಸ್ಟಾಪ್ 24/7 ನಿಮಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿಲ್ಲದೆ ಇರಲಿ, ನೀವು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಆ ಎಬಿಲಿಟಿ ನಿಮಗಿದೆ. ನಿಮ್ಮ ಮನಸ್ಸಿಗೆ ಪದೇ ಪದೇ ಯಾವೊಂದು ವಿಷಯ ಹೋಗುತ್ತೋ ಆ ವಿಷಯ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಆ್ಯಂಡ್ ಅದರಲ್ಲಿ ಇಂಪಾಸಿಬಲ್ ಅನ್ನೋದಿಲ್ಲ. ನೀವು ಸಣ್ಣವರಿದ್ದಾಗಿಂದನೂ ಮ್ಯಾನಿಫೆಸ್ಟ್ ಮಾಡಿಕೊಂಡೇ ಬಂದಿದ್ದೀರಾ, ಅರ್ಥ ಆಯಿತಾ? ಬಟ್ ಆದರೆ ನಿಮ್ಗೆ ಅವಾಗ ಯಾವಾಗಲೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡಿದಾಗ ಅನ್ಕಾನ್ಷಿಯಸ್ಲಿ ಎಷ್ಟೊಂದು ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡಿದ್ದೀರಲ್ಲ, ಅವಾಗ ಯಾವಾಗಲೂ ಕೂಡ ನೀವು ಆಲ್ರೆಡಿ ಇದಾಗಿದೆ, ಆಲ್ರೆಡಿ
ನನ್ನ ಹತ್ರ ಇದೆ, ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಥಿಂಕ್ ಮಾಡಿ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿಲ್ಲ. ಅರ್ಥ ಆಯ್ತಾ? ನೀವು ಲೈಕ್ ಅನ್ಕೊತಿದ್ರಿ ಅಂದರೆ ಲೈಕ್ ಯಾವುದೋ ಒಂದು ಭಯ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಪಾಸ್ಟಲ್ಲಿ ಹಿಂದೆ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಯಿತು ಅಂತ ಅಂದ್ಕೊಳ್ಳಿ, ಏನೋ ಒಂದು ಆಯಿತು, ಅವ್ರು ನಿಮಗೆ ಬಿಟ್ಟು ಹೋಗಿದ್ರು, ಯಾವುದೋ ಒಂದಿಷ್ಟು ರೀಸನ್ಸ್ಗೆ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಿಮ್ಮ ಓಕೆನಾ. ಈಗ ಕರೆಂಟಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ ಇದೆ, ಸೊ ಅದರಲ್ಲೂ ಕೂಡ ಸೇಮ್ ಪ್ಯಾಟ್ರನ್ ರಿಪೀಟ್ ಆಗಿದೆ. ಏನಕ್ಕೆ ಆ ಥರ ರಿಪೀಟ್ ಆಗಿದೆ? ನೀವು ಏನಂತ ಥಿಂಕ್ ಮಾಡ್ತಿದ್ರಿ? ಹಿಂದೆ ನನಗೆ ಯಾವುದೋ ಪರ್ಸನ್ ಕೈ ಕೊಟ್ಟಿದ್ದಾರೆ, ಸೊ ಆ ಒಂದು ಪರ್ಸನ್ ಕೈ ಕೊಟ್ಟಿರೋ ಥಾಟ್ಸೇ ನಿಮ್ಮಲ್ಲಿ ಇರುತ್ತೆ. ಅಂದರೆ ಬಿಟ್ಟು ಹೋಗ್ತಾರೆ, ಚೀಟ್ ಮಾಡ್ತಾರೆ, ಟ್ರೂ ಇರಲ್ಲ, ಜೆನ್ಯೂನ್ ಇರಲ್ಲ. ಈ ಥಾಟ್ಸ್ ಹಿಂದೆ ಆಗಿರುವಂತಹ ಎಕ್ಸ್ಪೀರಿಯನ್ಸಿಂದ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಇರುತ್ತೆ. ಈಗ ಹೊಸ ವ್ಯಕ್ತಿ ಬಂದಿರ್ತಾರೆ, ಸೊ ಬಂದು ಎಲ್ಲ ಚೆನ್ನಾಗಿದ್ರು ಕೂಡ ಇವರೆಲ್ಲಿ ನನ್ನ ಬಿಟ್ಟು ಹೋಗ್ತಾರೋ, ಇವ್ರು ಬಿಟ್ಟು ಹೋಗ್ತಾರೆ ಅನ್ಸುತ್ತೆ, ಈ ಥರ ಅನ್ಕೊಂಡು ಕೂತಿರ್ತೀರ. ನೀವು ಅವಾಗ ಲೈಕ್ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಂಡಿರಲ್ಲ, ನೀವು ಬಿಟ್ಟು ಹೋಗ್ಬೋದು, ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋದರೆ ಏನು ಅನ್ಕತ್ತೆ, ಈ ಥರ ಥಿಂಕ್ ಮಾಡಿರ್ತೀರ. ಇದು ಈ ಒಂದು ರಿಯಾಲಿಟಿನ ಮ್ಯಾನಿಫೆಸ್ಟ್ ಮಾಡಿರುತ್ತೆ. ಅಂದರೆ ಎಲ್ಲಿ ಅವರು ನಿಮ್ಮನ್ನು ಬಿಟ್ಟು ಹೋಗುವಂಥ ರಿಯಾಲಿಟಿ. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ ಪೀಪಲ್ಸ್ ಅಂತ ಹೇಳ್ತಾರಲ್ಲ, ನೀವು ಆಗಿದೆ ಅಂತಲೇ ಥಿಂಕ್ ಮಾಡ್ಕೊಂಡು ಕೂರಬೇಕಿಲ್ಲ, ಮ್ಯಾನಿಫೆಸ್ಟ್ ಆಗಲ್ಲ ಅಂತ. ಇದೆಲ್ಲ ಅನ್ನೆಸೆಸರಿ ಲಿಮಿಟಿಂಗ್ ಬಿಲೀವ್ಸ್ನ ಸೈಡಿಗೆ ಇಟ್ಬಿಟ್ಟು ಬಿ ಲಿಮಿಟ್ಲೆಸ್, ಆಯಿತಾ? ಒಂದು ಅಬಂಡೆಂಟ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಅನಿಸ್ಬೇಕು ನಾನು ಹೆಂಗೆ ಥಿಂಕ್ ಮಾಡಿದ್ರು ನಂದು ಮೀನ್ಸ್ ನಾನು ಯಾವುದೇ ರೀತಿ ಥಿಂಕ್ ಮಾಡಲಿ, ಬಟ್ ಅದು ಪಾಸ್ಟ್ ಟೆನ್ಸಲ್ಲಾರು ಆಗಿರಲಿ, ಪ್ರೆಸೆಂಟ್ ಟೆನ್ಸಲ್ಲಾರು ಆಗಿರಲಿ, ಫ್ಯೂಚರ್ ಟೆನ್ಸಲ್ಲಾರು ಆಗಿರಲಿ, ಬಟ್ ಅದು ನನ್ನ ರಿಯಾಲಿಟಿ ಆಗುತ್ತೆ ಅಷ್ಟೇ. ಓಕೆ, ಆ್ಯಂಡ್ ತುಂಬ ಜನ ಈ ಒಂದು ಮೈಂಡ್ಸೆಟ್ ಭಯದಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಈಗ ನಾನು ಅಫರ್ಮ್ ಮಾಡ್ತಿದ್ದೀನಿ, ನಂತರ ಇಲ್ಲ ಅಂತ ನಾನು ಅಫರ್ಮ್ ಮಾಡ್ತಿದ್ದೀನಿ, ಅದು ಎಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ ಡಿಲೇ ಮಾಡುತ್ತೆ. ಸೀರಿಯಸ್ಲಿ ನಿಮ್ಮ ಹತ್ರ ಇಲ್ಲ ಅಂತಲೇ ನೀವು ಅಫರ್ಮ್ ಮಾಡ್ತಿರೋದು. ಇದ್ದಿದ್ರೆ ನೀವು ಯಾಕೆ ಅಫರ್ಮ್ ಮಾಡ್ತಿದ್ರಿ? ತುಂಬ ಜನ ಈ ಥರನೂ ಹೇಳ್ತಾರೆ, ಲೈಕ್ ಇದ್ದಿದ್ರೆ ಯಾರು ಅಫರ್ಮ್ ಮಾಡ್ತಾರೆ, ಸೊ ಆ ಥರ ಇರಿ ಅಂತ. ನೋ ಸಾರಿ, ಯು ಹ್ಯಾವ್ ಟು ಅಫರ್ಮ್, ಬಿಕಾಸ್ ನಿಮ್ಮ ಹತ್ರ ಇಲ್ಲ ಅಂತಲೇ ನೀವು ಅಫರ್ಮ್ ಮಾಡ್ತಾ ಇರೋದು. ಸೊ ಅಫರ್ಮ್ ಮಾಡಿದ್ಮೇಲೆ ನಿಮ್ಮ ಹತ್ರ ಅದು ಬರೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಇರುವಂಥ ಎಷ್ಟೋ ಡೌಟ್ಸ್ ಕ್ಲಿಯರ್ ಆಗಿರುತ್ತೆ ಈ ಒಂದು ವಿಡಿಯೋದಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಡೂಸ್ ಆ್ಯಂಡ್ ಡೋಂಟ್ಸ್, ಅದ್ರ ಮ್ಯಾನಿಫೆಸ್ಟೇಷನಲ್ಲಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಯಾಕೆಂದರೆ ನಾನು ಜಸ್ಟ್ ಬಂದು ಹೇಳ್ತಾ ಹೋದರೆ ಒಂದಿಷ್ಟು ಪಾಯಿಂಟ್ಸ್ನ ಸ್ಕಿಪ್ ಮಾಡಿಬಿಡ್ತೀನಿ, ಆ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದಿಷ್ಟು ನೋಟ್ ಡೌನ್ ಮಾಡಿಕೊಂಡು ಯಾವುದು ಎಲ್ಲಿ ಸ್ಕಿಪ್ ಆಗ್ದಂಗೆ ವಿಡಿಯೋ ಮಾಡಬೇಕಂತಿದ್ದೀನಿ. ಅದಕ್ಕೋಸ್ಕರ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಟ್ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಯಾರಾದರೂ ನಿಮಗೆ ಹೇಳ್ತಾ ಇದ್ದರೆ ಲೈಕ್ ನೀವು ಎಂಡಲ್ಲಿ ಇರಬೇಕು, ನಿಮ್ಮ ನಿಮ್ಮ ಜೊತೆ ಇದ್ದರೆ ನೀವು ಥಿಂಕ್ ಮಾಡ್ತೀರಾ ನೆಗೆಟಿವ್ ಆಗಿ, ಈ ಥರ ಎಲ್ಲ ಹೇಳ್ತಾ ಇರ್ತಾರಲ್ಲ, ಮೋಸ್ಟ್ ಪ್ರೊಬಬ್ಲಿ ಹೇಳ್ತಾ ಇರ್ತಾರೆ. ಸೊ ಜಸ್ಟ್ ಹ್ಯಾವ್ ಎ ರೀಸನ್. ನಿಮ್ಮ ಹತ್ರ ಇಲ್ಲ, ಬಟ್ ಹಾಗಂತ ಹೇಳಿಬಿಟ್ಟು ನಾನು ಈ ಥರ ಅಕ್ನಾಲೇಜ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ ತಕ್ಷಣ 24 ಗಂಟೆ ನೆಗೆಟಿವ್ ಥಿಂಕ್ ಮಾಡೋದಲ್ಲ. ಎಸ್, ನೀವು ಇದುವರೆಗೂ ಅದಿರಲಿಲ್ಲ, ಅದಕ್ಕೋಸ್ಕರ ನೀವು ಅಫರ್ಮ್ ಮಾಡ್ತಿದ್ದೀರಾ, ಅದನ್ನ ಅಕ್ನಾಲೇಜ್ ಮಾಡ್ಕೊಳ್ಳಿ. ಬಟ್ ಒನ್ಸ್ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಮತ್ತೆ ಹಳೆ ಸ್ಟೋರಿಗಳನ್ನ ರಿಪೀಟ್ ಮಾಡ್ಕೊಂಡು ಕೂರೋದಲ್ಲ. ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬರಲ್ಲ, ಇವ್ರಿಗೆ ನಾನು ಇಷ್ಟ ಇಲ್ಲ, ಅಥವಾ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಯಾವಾಗಲೂ ದುಡ್ಡಿಗೆ ಸ್ಟ್ರಗಲ್ ಮಾಡಬೇಕು, ನನ್ನ ಹತ್ರ ಒಳ್ಳೆ ಜಾಬ್ ಇಲ್ಲ, ನಾನು ಚೆನ್ನಾಗಿಲ್ಲ, ನನ್ನ ಫಿಸಿಕಲ್ ಅಪಿಯನ್ಸ್ ಸರಿ ಇಲ್ಲ, ಈ ಥರ ಹೇಳ್ಕೊಂಡು ಕೂತ್ಕೊಂಡ್ರೆ ನಿಜ ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಮಾಡಲ್ಲ ನೀವು. ನೋಡಿ, ವಾಟ್ ವಿಲ್ ಮ್ಯಾನಿಫೆಸ್ಟ್, ಯಾವುದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡೋದಂತ ಅಂದರೆ ನಿಮ್ಮ ಥಾಟ್ಸ್. ಆ ಥಾಟ್ಸ್ ಹೇಗಿರ್ಬೇಕಂತ ಅಂದರೆ ನಿಮಗೆ ಏನು ಆಗಬೇಕಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಪರವಾಗಿ ನಿಮ್ಮ ಥಾಟ್ಸ್ ಇರಬೇಕು, ಅದ್ರ ವಿರುದ್ಧವಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ ನೀವು ಥಿಂಕ್ ಮಾಡೋದು ಅದ್ರ ಅಪೋಸಿಟ್. ಲೈಕ್ ಈಗ ದುಡ್ಡು ಬೇಕಂತಂದರೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಸಿಗಲ್ಲ, ನಾನು ಡಿಸರ್ವ್ ಮಾಡಲ್ಲ, ನನಗೆ ಜಾಬ್ ಇಲ್ಲ, ದುಡ್ಡು ಯಾರು ಕೊಡ್ತಾರೆ, ಬ್ಲಾ 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 ಬ್ಲಾ, ಈ ಥರ ಥಿಂಕ್ ಮಾಡ್ತಿದ್ರೆ ಸೀರಿಯಸ್ಲಿ ಮ್ಯಾನಿಫೆಸ್ಟ್ ಮಾಡಲ್ಲ. ಇದೇ ಥರ ಥಿಂಕ್ ಮಾಡೋದು ನೀವು. ನನಗೆ ದುಡ್ಡು ಯಾರು ಕೊಡ್ತಾರೆ, ದುಡ್ಡು ಎಲ್ಲಿಂದ ಬರುತ್ತೆ, ನನ್ನ ಹತ್ರ ಜಾಬ್ ಇದೆ, ನನ್ನ ಜಾಬ್ ಇಲ್ಲ ಅನ್ನೋದು ಯಾಕೆ ರೀಸನ್? ನಿಮಗೆ ದುಡ್ಡು ಬೇಕಂದರೆ ಎಲ್ಲಿಂದನಾದ್ರೂ ಬರುತ್ತೆ ಅಷ್ಟೇ. ಆ ಒಂದು ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾಟ್ ಓನ್ಲಿ ದುಡ್ಡಿಗೆ ಅಂತ ಹೇಳ್ತಿಲ್ಲ, ಯಾಕೆ ಜಾಸ್ತಿ ನಾನು ದುಡ್ಡನ್ನ ಎಕ್ಸಾಂಪಲ್ ಕೊಟ್ಟು ಹೇಳೋದಂತ ಅಂದರೆ, ಮೋಸ್ಟ್ ಆಫ್ ದ ಪೀಪಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದಾರಲ್ಲ, ಜಾಸ್ತಿ ಜನ ಫೋಕಸ್ ಮನಿ. ಐ ನೋ ಎವ್ರಿ ಒನ್ಸ್ ಫಸ್ಟ್ ಫೋಕಸ್ ಮನಿ. ಐ ಥಿಂಕ್ ನೆಕ್ಸ್ಟ್ ಮೇ ಬಿ SP ಬರುತ್ತೇನೋ. ಸೊ ಅದಕ್ಕೋಸ್ಕರ ಅದೇ 2 ಜಾಸ್ತಿ ಎಕ್ಸಾಂಪಲ್ಸ್ ಕೊಡೋದು. ಆ್ಯಂಡ್ ಡೋಂಟ್ ಥಿಂಕ್ ನನಗೇನೋ ಮನಿದು ರಿಲೇಟೆಡ್ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ ಅದಕ್ಕೆ ಬಂದು ಹೇಳ್ತಿದ್ದೀನಿ ಅಂತಲ್ಲ. ಪ್ರೊಬೆಬಲಿ ಈ ಒಂದು ರೀಸನಿಗೆ ಮನಿದು ಎಕ್ಸಾಂಪಲ್ ಕೊಡೋದು. ಆ್ಯಂಡ್ ಅದು ತುಂಬ ಈಸಿ ಕೊಡೋಕ್ಕೆ, ಕೊಟ್ಟು ಎಕ್ಸಾಂಪಲ್ ನನಗೂ ಅಭ್ಯಾಸ ಆಗಿಬಿಟ್ಟಿದೆ, ಅದೇ ಬರುತ್ತೆ ಬಾಯಿಗೆ. ಬೇರೆ ಎಕ್ಸಾಂಪಲ್ ನೆನ್ಪು ಮಾಡ್ಕೊಳ್ಳೋಣ ಅಂತಂದರೆ ಫಸ್ಟ್ ಮನಿನೇ ಬಂದುಬಿಡುತ್ತೆ ಬಾಯಿಗೆ. ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ. ಓಕೆನಾ? ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನೀವು ಅಫರ್ಮ್ ಮಾಡೋದು ಅದು ಇಲ್ಲ ನಿಮ್ಮ ಹತ್ರ ಅಂತ ಅಫರ್ಮ್ ಮಾಡ್ತಿರ್ತೀರ, ರಿಮೈಂಡ್ ಮಾಡೋಕ್ಕಲ್ಲ. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ರಿಮೈಂಡ್ ಮಾಡೋಕ್ಕೆ ಅಂತ ಅಲ್ಲ. ರಿಮೈಂಡ್, ಎಸ್, ನಿಮ್ಮ
4D ಅಲ್ಲದಿದೆ. ನಿಮ್ಮ 4Dಗೆ ನೀವು ಅಫರ್ಮ್ ಮಾಡ್ತಿಲ್ಲ, ನಿಮ್ಮ 3Dಗೆ ನೀವು ಅಫರ್ಮ್ ಮಾಡ್ತಿರೋದು. ಯು ನೋ ವಾಟ್, ನಿಮ್ಮ ಮೈಂಡ್ ಮತ್ತು 3D ಬೆಸ್ಟ್ ಫ್ರೆಂಡ್ ಇದ್ದಂಗೆ. ನಿಮ್ಮ ಮೈಂಡಿಗೆ ನೀವು ಏನು ಹೇಳ್ತಿರ್ತೀರೋ 3D ಅದನ್ನು ಮ್ಯಾನಿಫೆಸ್ಟ್ ಮಾಡಿಡುತ್ತೆ. ಸೊ ನಿಮ್ಮ 3D ಚೇಂಜ್ ಆಗಬೇಕಂತ ಅಂದರೆ ನಿಮ್ಮ ಮೈಂಡಲ್ಲಿ ಥಿಂಕ್ ಮಾಡೋ ಥಾಟ್ಸ್ ಚೇಂಜ್ ಆಗಬೇಕು. ಸೊ ಆ ಥಾಟ್ಸ್ ಬಂದುಬಿಟ್ಟು ಹೆಂಗಿರ್ಬೇಕಂತಂದರೆ ನಿಮಗೆ 3Dಯಲ್ಲಿ ನೀವು ಏನು ಔಟ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಮ ಥಾಟ್ಸ್ ಇರಬೇಕು, ಅದ್ರ ಪರವಾಗಿ ನಿಮ್ಮ ಥಾಟ್ಸ್ ಇರಬೇಕು, ವಿರುದ್ಧವಾಗಲ್ಲ ಅಷ್ಟೇ ಹೇಳೋದು. ಆ್ಯಂಡ್ ಜಸ್ಟ್ ಅಕ್ನಾಲೆಡ್ಜ್ ಇಟ್ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇಟ್ಸ್ ಓಕೆ ನಿಮಗೆ ಅನಿಸಿದ್ರೆ ನನ್ನ ಹತ್ರ ಇಲ್ಲ ಅದಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಇದು ತುಂಬ ಜನಕ್ಕಿದೆ. ಲೈಕ್ ನೀವು ಆಲ್ರೆಡಿ ಅದಿದ್ದರೆ ನೀವು ಯಾಕೆ ಅಫರ್ಮ್ ಮಾಡ್ತೀರಾ, ನೀವು ಯಾಕೆ ಇದು ಮಾಡ್ತೀರಾ? ನೋಡಿ, ಸೀರಿಯಸ್ಲಿ ಮ್ಯಾನಿಫೆಸ್ಟೇಷನ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಐ ಡೋಂಟ್ ನೋ ನೀವು 5 ಮಿನಿಟ್ಸ್ ಅಫರ್ಮ್ ಮಾಡ್ತಿರೋ 10 ಮಿನಿಟ್ಸ್ ಅಫರ್ಮ್ ಮಾಡ್ತಿರೋ, ಬಟ್ ಅದ್ರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮೈಂಡ್ಸೆಟ್ ಮೇಂಟೈನ್ ಮಾಡೋದು. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮ ಹತ್ರ ಇಲ್ಲ ಅಂತಲೇ ನೀವು ಅಫರ್ಮ್ ಮಾಡ್ತಿರೋದು. ಡೈಲಿ ನೀವು ನಿಮಗೆ ಪದೇ ಹೇಳ್ಕೊಳೋದ್ರಿಂದ ನಿಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿ ಅದನ್ನು ರಿಯಾಲಿಟಿ ಮಾಡುತ್ತೆ. ಅರ್ಥ ಆಯ್ತಾ? ಈಗ ಸೆನ್ಸ್ ಆಯಿತಾ ಯಾಕೆ ಡೈಲಿ ಅಫರ್ಮ್ ಮಾಡೋಕ್ಕೆ ಹೇಳೋದಂತ? ಇಟ್ ಡಸಂಟ್ ಮೀನ್ ದಟ್ ಇದ್ದಿದ್ರೆ ಯಾಕೆ ಅಫರ್ಮ್ ಮಾಡ್ತಾರೆ ಅಂತೆಲ್ಲ ಕ್ವಶನ್ಸ್ ಕೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅದಕ್ಕೆ ನೀವು ಅಫರ್ಮ್ ಮಾಡಿ ಅದನ್ನು ಪಡ್ಕೊಳ್ತಾ ಇದ್ದೀರಾ. ಅರ್ಥ ಆಯ್ತಾ? ಅಷ್ಟೇ. ಕ್ಲಿಯರ್. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ರೆ ಕಮೆಂಟ್ ಮಾಡಿ. ಈ ಥರ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಅದ್ರ ಮೇಲೆ. ಪ್ಲೀಸ್ ಭಯ ಬೇಡ, ಏನೂ ಬೇಡ. ಅಯ್ಯೋ ಏನು ಅನ್ಕೊತಾರೆ ನನ್ನ ಕ್ವಶನ್ಸ್ ಹಾಕಿದರೆ, ಆ ಥರ ಏನೂ ಬೇಡ. ಕ್ವಶನ್ಸ್ ಹಾಕಿ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ನಂದು ಸಬ್ಲಿಮಲ್ ಚಾನಲ್ ಇದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಟೆಲಿಗ್ರಾಮ್ ಇದೆ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.